கர்நாடக முதலமைச்சர் சித்தராமையா செய்தியாளர்களை சந்தித்து வருகிறார். அதனை நேரலையில் காணலாம். ಅವರು ಮಾತ್ರ ಸ್ವಲ್ಪ ಜಾಸ್ತಿ ಏಟಾಗಿದೆ. ಇನ್ನಿಬ್ಬರಿಗೆ ಫರೂಕ್ ಮತ್ತೆ ಇನ್ನೊಬ್ಬ ಅವ್ರಿಗೆ ಅಷ್ಟೊಂದು ಏಟಾಗಿಲ್ಲ. ಸೊ ಒಬ್ಬರಿಗೆ ಡಿಸ್ಚಾರ್ಜ್ ಮಾಡ್ತಾರೆ ಇವತ್ತು. ಹೌದು ಸರ್. ದೀಪಾಂಶು ಪೇಷಂಟ್ನ ಇವತ್ತು ಸಾಯಂಕಾಲ ಡಿಸ್ಚಾರ್ಜ್ ಮಾಡ್ತಾರೆ. ಇವತ್ತು ಸಾಯಂಕಾಲ ಒಬ್ಬರಿಗೆ ಡಿಸ್ಚಾರ್ಜ್ ಮಾಡ್ತಾರೆ. ಸೊ ಇನ್ನೊಬ್ಬರು ಫರೂಕ್ ಅನ್ನೋರು ಯಾವಾಗ ಮಾಡ್ತೀವಿ? ನಾಳೆ ನಾಳೆ ಅಥವಾ ನಾಳಿದ್ದು ಫರೂಕ್ ಅನ್ನೋರಿಗೆ ಡಿಸ್ಚಾರ್ಜ್ ಮಾಡ್ತಾರೆ. ಫರೂಕ್ ಅನ್ನೋನು ಎಂಪ್ಲಾಯಿ ಅಲ್ಲೇ ಹೋಟೆಲ್ ಜೊತೆ. ಇನ್ನಿಬ್ಬರು ಪ್ರೈವೇಟ್ ಇದರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಅದು ಬ್ಲಾಸ್ಟ್ ಆದಾಗ ಏನಾಗಿದೆ ಸ್ವಲ್ಪ ಲೇಟಾಗಿದೆ. ಐಸಿಯುನಲ್ಲಿ ಒಬ್ಬರೇ ಇರೋದು ಸ್ವರ್ಣಾಂಬ. ಬಟ್ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾ ಇದ್ದಾರೆ. ಅವರಿಗೆ ಬೆಸ್ಟ್ ಅವೈಲಬಲ್ ಟ್ರೀಟ್ಮೆಂಟು ಕೊಡಿ ಅಂತ ಹೇಳಿದ್ದೀನಿ. ಚೆನ್ನಾಗಿ ರಿಕವರ್ ಆಗ್ತಾ ಇದ್ದಾರೆ. ದೇ ಆರ್ ರೆಸ್ಪಾಂಡಿಂಗ್ ವೆರಿ ವೆಲ್ ಆ್ಯಂಡ್ ದೇ ಆರ್ ರಿಕವರಿಂಗ್. ಸರಿಯಾದ ಎಲ್ಲ ಖರ್ಚುಗಳನ್ನು ಸರ್ಕಾರ ನೋಡ್ತದೆ. ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಕೂಡ ಸರ್ಕಾರನೇ ಭರಿಸ್ತದೆ. ಅವ್ರಿಗೆ ಎಂಥ ಟ್ರೀಟ್ಮೆಂಟ್ ಕೊಟ್ಟರು ಕೂಡ, ಎಷ್ಟು ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಸರ್ಕಾರ, ದಿ ಗೌರ್ಮೆಂಟ್ ವಿಲ್ ಟೇಕ್ ಕೇರ್ ಆಫ್ ಇಟ್. ಇಲ್ಲ, ಈಗ CCTVನಲ್ಲಿ ನೋಡಿದ್ದಾರೆ. ಒಬ್ಬ ವ್ಯಕ್ತಿ ಬಸ್ನಲ್ಲಿ ಬಂದಿದ್ದಾನೆ. ಬಸ್ನಲ್ಲಿ ಬಂದು ಒಂದು ಇಡ್ಲಿ ತಗೊಂಡಿದ್ದಾನೆ. ತಗೊಂಡು ಅಲ್ಲಿ ಮರದ ಹತ್ರ ಕೂತ್ಕೊಂಡು ತಿನ್ಲಿಕ್ಕೆ ಮಾಡಿದ್ದಾನೆ. ಅಲ್ಲೇ ಒಂದು ಬ್ಯಾಗ್ ಬಿಟ್ಟಿದ್ದಾನೆ. ಅವನು ಮಾಸ್ಕ್ ಹಾಕೊಂಡಿದ್ದಾನೆ, ಗಡ್ಡ ಬಿಟ್ಟಿದ್ದಾನೆ, ಕನ್ನಡಕ. ಐ ವಿಲ್ ಗೋ ಇನ್ ದೇರ್. ದಿ ಪೇಷಂಟ್ಸ್ ಹೂ ಆರ್ ಹಿಯರ್ ಇನ್ ದಿಸ್ ಹಾಸ್ಪಿಟಲ್, ದೇ ಆರ್ ರಿಕವರಿಂಗ್ and they are responding very well to the treatment. I told the doctors the government will bear the entire expenses. All right. Thank you, sir.